ಅಧ್ಯಕ್ಷರ ಬದಲಾವಣೆಗೆ ರಾಜಣ್ಣ ಪರೋಕ್ಷವಾಗಿ ಒತ್ತಾಯಿಸಿದ್ದಾರೆ. ಹೆಚ್ಚುವರಿ ಡಿಸಿಎಂ ಹುದ್ದೆ ಆಗ್ಬೇಕು ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ ಹೀಗಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಬಾಲಕೃಷ್ಣ ಶಿವಗಂಗಾ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಇದೀಗ ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡುತ್ತೆ. ಅವ್ರು ಹೇಳಿದ್ರೆ ಅವ್ರ ಅಭಿಪ್ರಾಯ ಅವ್ರು ಹೇಳೋರಪ್ಪ. ಅವ್ರು ಹೇಳಿದ್ದಾರೆ, ಬಹಳ ಸಂತೋಷ, ಒಳ್ಳೇದಾಯ್ತು, ತಪ್ಪೇನಿಲ್ವಲ್ಲ ಹೇಳೋರಲ್ಲಿ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರವರು ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅವರಿಗೆ ಅವಕಾಶನೂ ಇದೆ, ಹಕ್ಕು ಇದೆ. ಆದರೆ ಯಾರು ಏನು ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಹೈಕಮಾಂಡ್ನವರು. ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗ್ತದೆ ಎಲ್ಲರಿಗೂ ಕೂಡ ಬೈಂಡಿಂಗ್ ಇರುತ್ತೆ. ನಾನು ಒತ್ತಾಯ ಅಂತೂ ನಿರಂತರವಾಗಿ ಮಾಡ್ತೇನೆ, ಅಲ್ಲೂ ಮಾಡ್ತೇನೆ, ಇಲ್ಲೂ ಮಾಡ್ತೇನೆ, ನಿಮ್ಮ ಮೂಲಕನೂ ಕೂಡ ಮಾಡಿದ್ದೇನೆ. ಅದರಲ್ಲೇನು ವಾಪಸ್ ಹೋಗುವಂಥ ಪರಿಸ್ಥಿತಿ ಏನಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಬೇಕು ಒತ್ತಾಯ ಬರ್ತಾ ಇದೆ ಸರ್. ಮಾಡಲಿ, ಹೈಕಮಾಂಡ್ ತಾನೇ ತೀರ್ಮಾನ ಮಾಡೋದು. ಈಗ ಸಿದ್ದರಾಮಯ್ಯನವ್ರನ್ನು ಸಿಎಂ ಮಾಡಿದ್ಯಾರು? ಹೈಕಮಾಂಡ್ ಅಲ್ವಾ? ಈಗ ಸಿದ್ದರಾಮಯ್ಯವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ರು ಡೆಲ್ಲಿನಲ್ಲಿ, ನೀವೆಲ್ಲ ರಿಲೇ ಮಾಡಿದ್ರು. ಏನಂತ ಮಾಡಿದ್ರು? ಫಸ್ಟ್ ಪಾಯಿಂಟ್ ಏನು ಹೇಳಿದ್ರು? ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹೌದಲ್ವಾ? ಫಸ್ಟ್. ಸೆಕೆಂಡ್ ಏನು ಹೇಳಿದ್ರು? ಡಿ.ಕೆ. ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM ಅಂತ ಹೇಳಿದ್ರು. ಮೂರನೇದು ಏನು ಹೇಳಿದ್ರು? ಹಿ ವಿಲ್ ಬಿ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್.